ಈಗ 33% ನಾವು ಪಾಸ್ ಮಾಡಿದ್ದು ಸೋನಿಯಾ ಗಾಂಧಿ ಅವರು 2010 ಇಸ್ವಿನಲ್ಲಿ ಮಾಡಿದ್ರು. ಏನು ಭಾರತೀಯ ಜನತಾ ಪಾರ್ಟಿ ಅವ್ರು ಏನು ದೊಣ್ಣೆ ಹಿಡ್ಕೊಂಡು ಏನು ಕಾಯ್ತಾ ಇದ್ರಂತೆ? ದೊಣ್ಣೆ ಕೈಲಿ ಹಿಡ್ಕೊಂಡಿದ್ರು ಏನು ಕಾಯ್ತಾ ಇದ್ರಂತೆ? ಅದು ಯಾವ ಪ್ರಾಣಿ ಕಾಯ್ತಾ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ಸುಮ್ಮನೆ ಕಣ್ಣೊರ್ಸೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿನಲ್ಲಿ ಈಗಾಗಲೇ 33% ಅವ್ರಿಗೆ ನಾವು ಮೀಸಲಾತಿ ಇಟ್ಟಿದ್ದೀವಿ ಮಹಿಳೆಯರಿಗೆ, ಪಾರ್ಟಿ ಪದಾಧಿಕಾರಿಗಳಿಗೆ. ಈಗಲೂ ಸಹ ಸಂಘಟನೆ ಸುರ್ಜಾನ ಆಯಿತು, ಎಲ್ಲ ಜಿಲ್ಲೆನಲ್ಲಿ ಒಂದೊಂದು ಮಹಿಳೆಯರಿದ್ದಾರೆ. ಆ ಥರ ಇವರೇನಾದರೂ ಮಾಡಿದ್ದಾರೆ ಕೇಳಿ ನೋಡಿ. ಇಲ್ಲ ಒಂದು ಹೇಳ್ತೀನಿ ಕೇಳಿ. ಅವ್ರ ಪ್ರಶ್ನೆಗೆ ಡೆಪ್ಟಿ ಚೇರ್ಮನ್ ನಾವು ಅನೌನ್ಸ್ ಮಾಡಿದ್ವಿ ಉಮಾಶ್ರೀ ಅವರಿಗೆ. ಇನ್ನೂ ಒಂದು ಖಾಲಿ ಇದೆ. ಯಾರು ಒಪ್ಕೊಳ್ಳಲ್ಲ? ಪಕ್ಷದ ನಿರ್ದೇಶನ ಎಲ್ಲರೂ ಸಹ ಒಪ್ಕೋಬೇಕಾಗುತ್ತೆ. ಕೊಡ್ತೀವಿ, ಇಲ್ಲ ಅಂತಲ್ಲ. ಈಗ ಕೆಲವರು ಫಸ್ಟ್ ಟರ್ಮ್ ಅವ್ರು ಇದ್ದಾರೆ, ಕೆಲವರು ಸೆಕೆಂಡ್ ಟರ್ಮ್ ಅವ್ರು ಇದ್ದಾರೆ. ಸೆಕೆಂಡ್ ಟರ್ಮ್ ಅವ್ರಿಗೆ ಕಾರಣಾಂತರದಿಂದ ಆಗ್ತಾ ಇಲ್ಲ. ಮಾಡೋಣ ಅಂದರೆ ಅದು ಕಾರಣ ಯಾಕೆ ಅಂತ ಹೇಳೋಕ್ಕೆ ಹೋಗೋದಿಲ್ಲ, ನಿಮಗೆ ಗೊತ್ತಿದೆ. ಇವೆಲ್ಲ ನಡೆಯುತ್ತೆ. ಏನೂ ಇಲ್ಲ, ಈಗ ಏನಾಗಿದೆ ಅಷ್ಟೇ. ಅವ್ರ ಎಮ್ ಎಲ್ ಎಗಳೆಲ್ಲ ಸೇರಿ ನಿಮಗೆ ಕೊಡಬೇಕು ಅಂದರೆ ನಿಮಗೆ ಕೊಡ್ತೀವಿ. ನನಗೆ ಯಾರು ಅಸಮಾಧಾನ ಆಗಿದೆ ಅಂತ ಹೇಳಿಲ್ಲ. ನೀವು ಹೇಳೋದೇ ಕೇಳೋದು ನನಗೆ ವರದಿ, ವಿಶೇಷ ಸುದ್ದಿ. ವಿಶೇಷ ಸುದ್ದಿ ಅದು. ವಿಶೇಷ ಸುದ್ದಿ ಅಂತ ನೀವು ಹೇಳಿದ್ರೆ ಅದನ್ನು ಕೇಳಿದ್ವಿ. ಧನ್ಯವಾದಗಳು, ನಮಸ್ಕಾರ. ಈಗ ಒಂದೇ ಸಮುದಾಯಕ್ಕೆ ಮೊದಲ ಬಾರಿಗೆ ಸಿಕ್ಕಿಲ್ಲ ಅನ್ನೋದಲ್ಲ, ಭಾಳ ಸಮುದಾಯಗಳಿದೆ. ಯಾವ ಸಮುದಾಯಗಳಿಗೆ ಅವಕಾಶಗಳು ಸಿಕ್ಕಿಲ್ಲ ಆ ಸಮುದಾಯಗಳನ್ನು ನಾವು ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಈಗ ಅದಕ್ಕೆ ನಾನು ಹೇಳಿದ್ದು, ಈಗ ಮಣ್ಕಾಳು ವೈದ್ಯ ಬೆಸ್ತರು, ಅವ್ರಿಗೂ ಅವಕಾಶಗಳು ಸಿಕ್ಕಿಲ್ಲ. ಆ ಥರ ಭಾಳ ಸಮುದಾಯಗಳಿದೆ. ಭಾಳ ದೊಡ್ಡ ದೇಶ, ದೊಡ್ಡ ರಾಜ್ಯ. 224 ಜನ, 140 ಜನ ಕಾಂಗ್ರೆಸ್ ಪಕ್ಷದಲ್ಲೇ ಇರೋರು, 40 ಜನ ವಿಧಾನ ಪರಿಷತ್ತಲ್ಲಿದ್ದಾರೆ. ಎಲ್ರಿಗೂ ಸಹ ಸಮಾಧಾನ ಮಾಡೋದು ಸ್ವಲ್ಪ ಕಷ್ಟ. ಸರಿ ಹೋಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.